ಸೂರ್ಯನ ಮೊದಲ ಕಿರಣಗಳು ಹಳ್ಳಿಯ ಮೇಲೆ ಬೀಳುತ್ತಿವೆ. ಒಂದು ಸಣ್ಣ ಮಣ್ಣಿನ ಮನೆಯ ಮುಂದೆ 2 ಬೆಕ್ಕಿಗಳು ಶಾಂತವಾಗಿ ಕುಳಿತಿವೆ. ಒಂದು ಬೂದು ಬೆಕ್ಕಿ, ಮತ್ತೊಂದು ಬಿಳಿ ಬೆಕ್ಕಿ. ಅವುಗಳ ಕಣ್ಣುಗಳು ಒಂದೇ ದಿಕ್ಕಿಗೆ ನೋಡುತ್ತಿವೆ. ಅದು ನೀರಿನ ಕೆರೆಯ ಬಳಿ ಈಜುತ್ತಿರುವ ಬಾತುಕೋಳಿಗಳು. ಕ್ವಾಕ್ ಕ್ವಾಕ್ ಎಂದು ಶಬ್ದ ಮಾಡುತ್ತಾ ಬಾತುಕೋಳಿಗಳು ನೀರಿನಲ್ಲಿ ಆಟವಾಡುತ್ತಿವೆ. ಬೆಕ್ಕಿಗಳು ಕುತೂಹಲದಿಂದ ನೋಡುತ್ತಿವೆ, ಆದರೆ ದಾಳಿ ಮಾಡುವುದಿಲ್ಲ. ಅವುಗಳಿಗೂ ಈ ಮನೆ, ಈ ಜಮೀನು ಪರಿಚಯ. ಈ ಮನೆಯ ಯಜಮಾನ ಒಬ್ಬ ಸರಳ ಮನುಷ್ಯ. ಅವನು ಬೆಳಗ್ಗೆ ಎದ್ದು ಮೊದಲು ಬಾತುಕೋಳಿಗಳಿಗೆ ಆಹಾರ ಹಾಕುತ್ತಾನೆ. ಬೆಕ್ಕಿಗಳು ಅವನ ಕಾಲುಗಳ ಸುತ್ತ ತಿರುಗುತ್ತವೆ. ನಮಗೂ ಏನಾದರೂ ಸಿಗುತ್ತಾ ಎಂದು ಕೇಳುವಂತೆ ನೋಡುತ್ತವೆ. ಬಾತುಕೋಳಿಗಳು ನೀರಿನಿಂದ ಹೊರಬಂದು ಜಮೀನಿನ ಮೇಲೆ ಓಡಾಡುತ್ತವೆ. ಮಣ್ಣು, ಹುಳು, ಕೀಟ ಪ್ರಕೃತಿಯಲ್ಲೇ ಅವುಗಳ ಆಹಾರ. ಮಧ್ಯಾಹ್ನ ಅಡುಗೆ ಸಮಯ. ಯಜಮಾನ ಒಂದು ಕೋಳಿಯನ್ನು ತೆಗೆದುಕೊಳ್ಳುತ್ತಾನೆ. ಅವಶ್ಯಕತೆ ಇದ್ದದ್ದರಿಂದ ಮಾತ್ರ. ಬೆಕ್ಕಿಗಳು ದೂರದಲ್ಲೇ ಕುಳಿತು ನೋಡುತ್ತಿವೆ. ಕೋಳಿಯನ್ನು ಸ್ವಚ್ಛ ಮಾಡಿ ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ಅಷ್ಟರಲ್ಲಿ ಮನೆಯ ಮುಂದೆ ಮಣ್ಣಿನ ಒಲೆ ಸಿದ್ಧವಾಗುತ್ತದೆ. ಒಣಕಟ್ಟಿಗೆ, ಗೊಬ್ಬರದ ಉಂಡೆ, ಒಲೆ ಹೊತ್ತಿಕೊಳ್ಳುತ್ತದೆ. ಮಣ್ಣಿನ ಪಾತ್ರೆ ಮೇಲೆ ಎಣ್ಣೆ ಬಿಸಿಯಾಗುತ್ತದೆ. ಈರುಳ್ಳಿ, ಮಸಾಲೆ ಮತ್ತು ಕೋಳಿ ತುಂಡುಗಳು. ಒಲೆಯ ಮೇಲೆ ಕುದಿಯುವ ಸಾರು. ವಾಸನೆ ಇಡೀ ಅಂಗಳ ತುಂಬುತ್ತದೆ. ಬೆಕ್ಕಿಗಳು ಕಣ್ಣು ಮಿಟುಕಿಸದೆ ಪಾತ್ರೆಯನ್ನೇ ನೋಡುತ್ತಿವೆ. ಸಂಜೆ ಹೊತ್ತಿಗೆ ಅಡುಗೆ ಸಿದ್ಧ. ಯಜಮಾನ ಪಾತ್ರೆಗಳನ್ನು ತೆಗೆಯುತ್ತಾನೆ. ಹಳೆಯ ಮಣ್ಣಿನ ಪಾತ್ರೆಗಳು, ಕಬ್ಬಿಣದ ತಟ್ಟೆಗಳು. ಅಷ್ಟರಲ್ಲಿ ಒಂದು ಹಕ್ಕಿ ಮನೆಯೊಳಗೆ ಬರುತ್ತದೆ, ಧಾನ್ಯ ತಿನ್ನಲು. ಯಜಮಾನ ನಿಧಾನವಾಗಿ ಹಕ್ಕಿಯನ್ನು ಹಿಡಿದು ಹೊರಗೆ ಬಿಡುತ್ತಾನೆ, ಜೀವಕ್ಕೆ ಹಾನಿ ಮಾಡದೆ. ರಾತ್ರಿ ಎಲ್ಲರೂ ಊಟ ಮುಗಿಸುತ್ತಾರೆ. ಬೆಕ್ಕಿಗಳಿಗೆ ತಮ್ಮ ಪಾಲು ಸಿಗುತ್ತದೆ. ಅವು ಸಂತೋಷದಿಂದ ತಿನ್ನುತ್ತವೆ. ಬಾತುಕೋಳಿಗಳು ಕೆರೆಯ ಬಳಿ ಮಲಗುತ್ತವೆ. ನಕ್ಷತ್ರಗಳು ಆಕಾಶದಲ್ಲಿ ಮಿನುಗುತ್ತವೆ. ಈ ಮನೆ, ಈ ಮಣ್ಣು, ಈ ಜೀವಗಳು, ಇದೇ ನಿಜವಾದ ಬದುಕು.